ನಮಸ್ಕಾರ ವೀಕ್ಷಕರೇ, ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಹೇಳ್ಕೊಡ್ತೀನಿ. ನಾನು ಬೇಕಿಲ್ಲ ಮುಂದಕ್ಕೆ ಮಾಡ್ಕೊಡ್ತೀನಿ. ಮನೆಗೆ ಹಿಂಗೆ ಹಿಟ್ಟು ಹಾಕೊಂಡು ಮಾಡ್ಕೊಳೋದು. ಮತ್ತು ಹೀಗೆ ಇಲ್ಲಿಂದೆ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ರೆ ಬರುತ್ತೆ. ಏನು ದೊಡ್ಡ ಕೆಲಸ ಆಗೋದು, ಹೆಂಗೆ ಬೇಕು ಹಂಗೆ ಬರುತ್ತೆ. ಇಲ್ಲ ಇದ್ರಲ್ಲಿ 3 ರೊಟ್ಟಿ ಮಾಡ್ಬೋದು. ದಪ್ಪ ನಾನು 3 ರೊಟ್ಟಿ ಮಾಡ್ತೀನಿ ಇದ್ರಲ್ಲಿ. ಇದು ದಪ್ಪ ಲಾಸ್ಟಿಗೆ ಐತಲ್ಲ, ದಪ್ಪದ ರೊಟ್ಟಿ ಚೆನ್ನಾಗಿರುತ್ತೆ. ಅದು ವಾಟ ಹಾರ ನಮ್ಮ ಚೀಚ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ನೆಗ್ಬಿಟ್ಟು ಮಾಡಿದ್ರೆ ಬರುತ್ತೆ. ಯೂಟ್ಯೂಬಲ್ಲಿ ಬರುತ್ತೆ. ಏನಾಯ್ತು ಇಡ್ಲಿ ಬಿಡಿಲ್ಲ ತಿಂತೀರಾ ಅಂತ ಸಾರದು ಬದನೆಕಾಯಿ ಚಟ್ನಿ, ಮೆಣಸಿನ್ಕಾಯಿ ಪಲ್ಯ, ಮತ್ತೆ ಇದು ಬಜ್ಜಿ, ಹೀರೆಕಾಯಿ, ಜವಳಿಕಾಯಿ ಎಲ್ಲ ಹಾಕಿ ಮಾಡ್ಕೊಂಡು ಆಮೇಲೆ ಬಾಕ್ಸ್ಕೊಂಡು ಹಾಕಿ ಇಷ್ಟೇ ನೀರು ಹಾಕ್ಬಿಟ್ರೆ ಭಾಳ ರುಚಿ ಇರ್ತೈತಿ. ಮೆಂತ್ಯ ಎಲ್ಲ ಹಾಕಿರ್ತೀನಲ್ಲ, ಮೆಂತೆ ಜೋಳ ಹಾಕಿ ಅಕ್ಕಿ ಸಮ ಪ್ರಮಾಣನ 50 ಅರ್ಧ 2 kg ಅಕ್ಕಿ 2 kg ಜೋಳ, ಒಂದಿಷ್ಟು ಮೆಂತ್ಯ ಕಾಳು ಹಾಕಿ ತೆಗೆಸ್ಬಿಟ್ರೆ ನಮ್ಮ ಕೊಡ್ತಾರೆ ಮಿಷನ್. ಮತ್ತೊಂದು ಹದಿನೈದು ತುಂಬ್ಕೊಂಡಿರ್ತೀವಿ. ಅಷ್ಟೇ ನವಣೆ ಬೆರೆಸ್ಕೊಂಡ್ರೆ, ನವಣೆ ಒಂದು ಸ್ವಲ್ಪ, ಸಜ್ಜೆ ಒಂದು ಸ್ವಲ್ಪ ಎಲ್ಲ ಬೆರೆಸ್ಕೊಂಡು ಹಂಚಿನ ಮೇಲೆ ಬಿಟ್ಟರೆ ಲಾಸ್ಟಿಗೆ ತಣ್ಣಗಾಗುತ್ತಲ್ಲ, ಅವು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಖಡಕ್ ರೊಟ್ಟಿ ಥರ. ಹಾಂ.